ಎಸ್ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಇದೀಗ ಒಂದು ನ್ಯೂಸ್ ಪೇಪರ್ಲಿರ್ತಕ್ಕಂಥ ಬಿಗ್ ಅಪ್ಡೇಟನ್ನು ತಂದಿದ್ದೀನಿ. ಯಾರೆಲ್ಲ SSLC ಪರೀಕ್ಷೆನ ಮಾರ್ಚ್ ಏಪ್ರಿಲ್ 2025ರಲ್ಲಿ ಬರೀತಾ ಇದ್ದೀರಿ, ಅವರಿಗಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಡಳಿಯವರು ಈ ವರ್ಷ ಮಾಡ್ತಕ್ಕಂಥ ಹೊಸ ಬದಲಾವಣೆ. ಇದೇ ಥರದ SSLCಯಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಪಾಸಿಂಗು, ಸ್ಕೋರಿಂಗು, ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ಪೋಸ್ಟ್ ಮಾಡಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಏನಿದೆ ಅಪ್ಡೇಟ್ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತಾವೆಲ್ಲರೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ವಿಡಿಯೋನ ಲೈಕ್, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮಾಹಿತಿಯನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮಾಹಿತಿ ಇತ್ತು. ಎಸ್, ಪರೀಕ್ಷಾ ಕೇಂದ್ರದ ಮೇಲೆ AI ನಿಗಾ ಅಂತ ಇದೆ. ಫಸ್ಟ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ, ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ನೋಡೋಣ. ಚಿತ್ರದುರ್ಗದಿಂದ ಬಂದಿರತಕ್ಕಂಥ ಸುದ್ದಿ. SSLC ಪರೀಕ್ಷಾ ಫಲಿತಾಂಶ ಸುಧಾರಣೆ ಜೊತೆಯಲ್ಲಿ ಪಾರದರ್ಶಕತೆ ತರುವ ಉದ್ದೇಶದೊಂದಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದೇ ಮೊದಲ ಬಾರಿಗೆ AI ತಂತ್ರಜ್ಞಾನ ಬಳಸಲು ನಿರ್ಧರಿಸಿದೆ. ಮಾರ್ಚ್ 21ರಂದು ಆರಂಭಗೊಳ್ಳಲಿರುವ ಪರೀಕ್ಷೆ ವೇಳೆ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ CC ಕ್ಯಾಮೆರಾ ಅಳವಡಿಸಲು, ಫೂಟೇಜ್ಗಳ ವಿಶ್ಲೇಷಣೆಗೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಲಿದೆ. ಇದರಂತೆ ರಾಜ್ಯ ಮಟ್ಟದ ವಿಚಕ್ಷಣಾ ದಳ ಪರೀಕ್ಷಾ ದಿನಗಳಂದು ಕನಿಷ್ಠ 500 ಕೇಂದ್ರಗಳ ಮೇಲೆ ಆನ್ಲೈನ್ ಮೂಲಕ ಹದ್ದಿನಕ ನೀಡಲಿದೆ ಅಂತ ಹೇಳಿದ್ದಾರೆ. ಅಂದರೆ ಈ ಜಿಲ್ಲಾ ಮಟ್ಟದ ವಿಚಕ್ಷಣಾ ದಳದೊಂದಿಗೆ ಈ ಬಾರಿ ತಾಲೂಕಾ ಮಟ್ಟದಲ್ಲೂ ವಿಚಕ್ಷಣಾ ದಳ ನಿಗಾ ವಹಿಸಿರುವುದು ವಿಶೇಷ. ಇಲಾಖಾ ಮೂಲಗಳ ಪ್ರಕಾರ ರಾಜ್ಯದ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳಲ್ಲಿ 2024 ಡಿಸೆಂಬರ್ ಅಂತ್ಯಕ್ಕೆ ಪಾಠ ಬೋಧನೆ ಪೂರ್ಣಗೊಂಡಿದೆ. ಕಲಿಕೆಯಲ್ಲಿ ಹಿಂದುಳಿದವರು ಸೇರಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕೆಂಬ ಆಶಯಕ್ಕೆ ಪೂರಕವಾಗಿ ಈಗಾಗಲೇ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಒಂದು ಮಾತು ತಿಳ್ಕೊಡ್ರಿ, ನೀವು ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ನಿಮ್ಮದು ವೆಬ್ ಕಾಸ್ಟಿಂಗ್ ಮಾಡ್ತಾರೆ. ಜೊತೆಗೆ ಆ ವೆಬ್ ಕಾಸ್ಟಿಂಗನ್ನು ಏನು ಮಾಡ್ತಾರೆ ಅಂದರೆ ಕೃತಕ ಬುದ್ಧಿಮತ್ತೆ, ಇಟ್ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿ ತುಂಬ ಹದ್ದಿನಕ ನೀಡ್ತಾರೆ. ಯಾವುದೇ ಅಕ್ರಮಕ್ಕೆ ಎಡೆ ಮಾಡಿಕೊಡದೆ ಪಾರದರ್ಶಕವಾಗಿ ಮಕ್ಕಳ ಜ್ಞಾನಕ್ಕೆ ಒಂದು ನ್ಯಾಯವನ್ನು ಒದಗಿಸಿ ಕೊಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮಾಡಲಿಕ್ಕೆ ಒಂದು ಕ್ರಮ ತೆಗೆದುಕೊಂಡಿರೋದು ನಿಜಕ್ಕೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೊಂದು ವರದಾನವೇ ಹೌದು. ಸೊ ಇನ್ನಾದರೂ ಕೂಡ ಉಳಿದಿರತಕ್ಕಂಥ ದಿನಗಳಲ್ಲಿ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಯಾರೆಲ್ಲ SSLC ಪರೀಕ್ಷೆ ಬಗ್ಗೆ ನಿಷ್ಕಾಳಜಿ ಇದೆ, ಫೇಲ್ ಆಗ್ತೀನಿ ಅಂತನವರು ಚೆನ್ನಾಗಿ ಓದ್ಕೊಡ್ರಿ. ಯಾಕಂದರೆ ಈ ವರ್ಷ ಯಾವುದೇ ಅವ್ಯವಹಾರಕ್ಕೆ ಅವಕಾಶನೇ ಇಲ್ಲ. ಓದಬೇಕು, ಓದಿದರೆ ಬರಿಬೇಕು, ಬರೆದ್ರೆ ಮಾತ್ರ ಅಂಕ. ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯ ಮಾರ್ಗಗಳಿಗೆ ಪರೀಕ್ಷೆಗಳಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಬೋರ್ಡ್ನ ಒಂದು ಖಂಡಿತವಾಗಿರ್ತಕ್ಕಂಥ ನೀತಿ. ಸೊ ಈ ಅಪ್ಡೇಟನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಈ ವರ್ಷ AI ಅನ್ನು ನಿಗಾ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂನ್ಯತೆ ತಪ್ಪುಗಳು ಆಗೋದಿಲ್ಲ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.